ಈ ಅಶ್ವಿನಿ ಗೌಡ ಅವ್ರು ಮಾಡಿದಂತ ಒಂದು ಮಿಸ್ಟೇಕ್ ಇಂದ ಬಿಗ್ ಬಾಸ್ ಮನೆಯವರು ಸಿಗ್ಬೇಕಾಗಿರ್ತಕ್ಕಂಥ ದಿನಸಿ ಸಾಮಾನುಗಳನ್ನೆಲ್ಲ ಕಳ್ಕೊಂಡ್ರು. ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಮತ್ ಶುರು ಆಯ್ತು ಇವರಿಬ್ರು ಜಗಳ. ಇನ್ನು ಮುಂದೆ ಆಟ ಅಲ್ಲ, ದೊಂಬ್ರಾಟ. ಹಾಗಾದ್ರೆ ಆ ತಪ್ಪೇನು? ಯಾವ ಒಂದು ಮಿಸ್ಟೇಕ್ ನ ಅಶ್ವಿನಿ ಗೌಡ ಅವ್ರು ಮಾಡಿದ್ದಾರೆ? ಗಿಲ್ಲಿ ಮಾಡಿದ್ದು ಸರಿ ಅಂತೆ, ಅಶ್ವಿನಿ ಗೌಡ ಅವ್ರು ಮಾಡ್ತಿರೋ ತಪ್ಪಂತೆ. ಮುಂಚೆ ಗಿಲ್ಲಿ ಮಾಡಿದ್ ಸರಿ ಅನ್ನೋದಾದ್ರೆ ಈಗ ಅಶ್ವಿನಿ ಗೌಡ ಅವ್ರು ಮಾಡಿರೋದು ಸರಿ ಆಗ್ಬೇಕಲ್ವಾ? ಹಾಗಾದ್ರೆ ಈ ವಾರ ಸಿಗ್ಬೇಕಾಗಿರ್ತಕ್ಕಂಥ ದಿನಸಿ ಸಾಮಗ್ರಿನೇ ಸಿಕ್ಕಿಲ್ಲ. ಹಾಗಾದ್ರೆ ಬಿಗ್ ಬಾಸ್ ಮೇಲೆ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಈ ವಾರ ಹೊಟ್ಟೆ ಏನ್ ತಿಂತಾರೆ? ಈಗ ಅಶ್ವಿನಿ ಗೌಡ ಅವ್ರು ಮಾಡಿರ್ತಕ್ಕಂಥ ಒಂದು ಮಿಸ್ಟೇಕ್ ನ ಮುಂಚೆ ಆಲ್ರೆಡಿ ಗಿಲ್ಲಿ ಕೂಡ ಒಂದ್ಸಲ ಮಾಡಿದ್ದ. ಓಕೆ, ಈಗಷ್ಟೇ ಬಿಗ್ ಬಾಸ್ ನ ಒಂದು ಪ್ರಮೋ ನೋಡಿದೆ. ಆ ಒಂದು ಪ್ರಮೋದಲ್ಲಿ ಇವತ್ತು ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ಸಣ್ಣ ಇಂಟನ್ನ ಬಿಟ್ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಏನೆಲ್ಲ ನಡೆಯುತ್ತೆ, ಯಾವ ಒಂದು ಕಾರಣಕ್ಕೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ರು ಕೂಡ ಜಗಳ ಶುರು ಮಾಡಿದ್ದಾರೆ. ಸಾಕಷ್ಟು ದಿನ ಆಗಿತ್ತು ಇವರಿಬ್ರು ಕೂಡ ಜಗಳ ಮಾಡೋದನ್ನ ನಾವುಗಳು ನೋಡಿ. ಫಸ್ಟ್ ಆಫ್ ಆಲ್, ಬಿಗ್ ಬಾಸ್ ಮನೆಯ ಒಂದಷ್ಟು ಜನ ಏನಿದ್ದಾರೆ, ಎನಿಮಿಗಳು ಅಂತ ಏನಿದ್ದಾರೆ, ಅವ್ರುಗಳು ಜಗಳ ಆಡ್ತಾ ಇದ್ರೆ ನೋಡೋದಕ್ಕೊಂದು ಮಜಾ. ಅವರು ಅದನ್ನ ಹೊರತುಪಡಿಸಿ ಏನಾದ್ರು ಬದಲಾಗ್ಬಿಟ್ರೆ ಅದನ್ನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಗಿಲ್ಲಿ ಜೊತೆ ಇವತ್ತಿನ ಒಂದು ಪ್ರಮೋದಲ್ಲಿ ಜಗಳ ಆಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಪ್ರಮೋದಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ, ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು, ಯಾರು ಮಾಡಿದ್ದು ಸರಿ ಯಾರು ಮಾಡಿದ್ದು ತಪ್ಪು, ಯಾವ ಒಂದು ಕಾರಣಕ್ಕೆ ಇವರಿಬ್ಬರ ಒಂದು ಜಗಳ? ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡೋಣ. ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು. ಓಕೆ, ಮ್ಯಾಟರ್ ಅಂತ ಗೊತ್ತಾಯ್ತಲ್ವಾ? ಒಂದು ಟೈಮ್ ಅನೌನ್ಸ್ ಆಗ್ತಾ ಇರುತ್ತೆ ಡಿಸ್ಪ್ಲೇ ಅಲ್ಲಿ. ಸೊ ಇಷ್ಟು ಸೆಕೆಂಡ್ ಅಂತಂದೇಳಿ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಆಗಿರ್ಬೋದು, ಗಾರ್ಡನ್ ಏರಿಯಾ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಆಮೇಲೆ ಕಿಚನ್ ಏರಿಯಾ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಈ ತರದ ಒಂದಷ್ಟು ಪ್ರದೇಶಗಳಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಇವರು ಡ್ಯಾನ್ಸ್ ನ ಮಾಡ್ತಿರ್ಬೇಕು, ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇರಬೇಕು. ಈ ಒಂದು ಡ್ಯಾನ್ಸ್ ಅವರು ತೋರಿಸಿದಂತ ಟೈಮಿಂಗ್ಸ್ ಈಗ 10 ಸೆಕೆಂಡ್ ಅಂತಂದೇಳಿ 2 ಬೋರ್ಡ್ಗಳನ್ನ ನಾವು ನೋಡಿದ್ವಿ. ಲಿವಿಂಗ್ ರೂಮಲ್ಲಿ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಆಗಿರ್ಬೋದು, ಇಲ್ಲೆಲ್ಲ 10 ಸೆಕೆಂಡ್ ಒಂದು ಟೈಮ್ ಓಡ್ತಾ ಇರುತ್ತೆ. ಆ ಟೈಮಲ್ಲಿ ಅದಕ್ಕಿಂತ ಆ ಟೈಮಲ್ಲಿ ಹೋಗಿ ರೀಚ್ ಆಗಬೇಕು. ಅಲ್ಲಿ ಎಷ್ಟು ಸೆಕೆಂಡ್ ಡ್ಯಾನ್ಸ್ ಮಾಡಬೇಕು, ಅಷ್ಟು ಸೆಕೆಂಡ್ ಒಳಗಡೆ ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು ಡ್ಯಾನ್ಸನ್ನು ಮಾಡಬೇಕು. ಇದು ಇವತ್ತಿನ ಕಾನ್ಸೆಪ್ಟ್. ಇಲ್ಲಿ ಎಲ್ಲ ಜಾಗದಲ್ಲೂ ಮಾಡ್ಬಿಡ್ಬೋದು. ಬಟ್ ಸ್ವಿಮ್ಮಿಂಗ್ ಪೂಲ್ ಏರಿಯಾಯಿಂದ ಎದ್ದುಬಿಟ್ಟು ಇಮಿಡಿಯೇಟಾಗಿ ಕಿಚನ್ಗೆ ಹೋಗುವಂಥ ಟೈಮ್ ಬಂದರೆ ಅದು ಅಲ್ಲಿಂದ ಅಲ್ಲಿಗೆ ತುಂಬಾ ದೂರ ಆಗುತ್ತೆ. ಗೊತ್ತಿಲ್ಲ, ಇಲ್ಲಿ ತುಂಬ ದಪ್ಪ ಇರೋವಂಥವ್ರಿಗೆ ತುಂಬ ಕಷ್ಟ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಆ ರೀತಿ ನೋಡಿಕೊಂಡ್ರೆ ಮ್ಯೂಟೆಂಟ್ ರಘುವರ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಇವ್ರುಗಳಿಗೆ ಎಲ್ಲ ಒಂದು ಕಡೆ ಕಷ್ಟ ಆಗ್ಬೋದಾ, ಸ್ಪಂದನವ್ರಿಗೂ ಕಷ್ಟ ಆಗ್ಬೋದಾ ಗೊತ್ತಿಲ್ಲ. ನೋಡೋಣ ಯಾರೆಲ್ಲ ಏನೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ, ಸರಿಯಾದ ಟೈಮ್ ಹೋಗಿದಾರೋ ಇಲ್ವೋ ಅಂತಾನು. ತೆಗೆದುಕೊಂಡ ಅವಧಿ ಅನುಗುಣವಾಗಿ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಓಕೆ, ಮ್ಯಾಟರ್ ಏನಪ್ಪ ಅಂತಂದ್ರೆ, ಕೇಳಿದ್ನಲ್ಲ 10 ಸೆಕೆಂಡ್ ಟೈಮ್ ಇರುತ್ತೆ. ಆ 10 ಸೆಕೆಂಡ್ ಒಳಗಡೆ ಈಗ ಸ್ವಿಮ್ಮಿಂಗ್ ಪೂಲ್ ಇಂದ ಕಿಚನ್ಗೆ ಹೋಗ್ಬೇಕು, ಕಿಚನ್ ಇಂದ ಹಾಲ್ ಗೆಳಿದ್ರೆ ಹಾಲ್ಗೆ ಬರಬೇಕು, ಹಾಲಿಂದ ರೂಮ್ ಗೆಳಿದ್ರೆ ರೂಮ್ಗೆ ಹೋಗ್ಬೇಕು, ಬಾತ್ರೂಮ್ ಏರಿಯಾ ಗೆಳಿದ್ರೆ ಬಾತ್ರೂಮ್ ಏರಿಯಾಗೆ ಹೋಗ್ಬೇಕು. ಅಷ್ಟು ಸೆಕೆಂಡ್ ಒಳಗಡೆ ಹೋಗ್ಬೇಕು. ಇಲ್ಲಿ ನಾವು ಒಂದನ್ನು ಅಬ್ಸರ್ವ್ ಮಾಡ್ಬೋದು. ನಾನು ಹೇಳಿದೆ ಯಾವಾಗಲೇ, ಸ್ವಿಮ್ಮಿಂಗ್ ಪೂಲ್ ಇಂದ ಕಿಚನ್ಗೆ ಏನಾದ್ರು ಹೇಳಿದ್ರಂದ್ರೆ ಇಮಿಡಿಯೇಟ್ಲಿ ಕಷ್ಟ ಆಗುತ್ತೆ ದಪ್ಪ ಇರ್ತಕ್ಕಂಥವ್ರಿಗೆ. ಸೊ ಇಲ್ಲಿ ಅದೇ ಆಗಿರೋದು. ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಟೈಮಲ್ಲಿ ಎಲ್ಲರೂ ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ದೇ ಆದರೆ, ಈ ಟೈಮ್ ಪೀರಿಯಡಲ್ಲಿ ಕರೆಕ್ಟಾಗಿ ತಲುಪಿದ್ದೇ ಆದರೆ ಇವ್ರುಗಳಿಗೆ ಈ ವಾರದ ದಿನಸಿ ಸಾಮಗ್ರಿಗಳು ಸಿಗುತ್ತೆ. ಈ ವಾರ ಅಡುಗೆ ಮಾಡ್ಕೊಳ್ಳೋಕೆ ಇವ್ರಿಗೆ ಏನೇನು ದಿನಸಿ ಸಾಮಗ್ರಿಗಳು ಬೇಕೋ ಅದೆಲ್ಲ ಸಿಗುತ್ತೆ. ಇಲ್ಲ ಅಂದರೆ ಇವನ್ನೆಲ್ಲ ಕಳ್ಕೋತಾರೆ. ತುಂಬ ಒಳ್ಳೆ ಟ್ವಿಸ್ಟ್ ಇದು. ತುಂಬಾ ಡೇಂಜರ್ಸ್ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡೋಣ, ಈ ಒಂದು ಟಾಸ್ಕಲ್ಲಿ ಮೋಸ್ಟ್ಲಿ ನೆಕ್ಸ್ಟು ಅಶ್ವಿನಿ ಗೌಡ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಒಂದು ಸುಳಿವು ಸಿಕ್ಕಿದೆ. ಅದಕ್ಕೆ ಜಗಳ ಆಡ್ತಾ ಇದ್ದಾರೆ ಅನ್ಸುತ್ತೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗಿದೆ ಅಂತ. ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ. ಓಕೆ, ನಾನು ಹೇಳಿದೆ ತಾನೆ, ಅಶ್ವಿನಿ ಗೌಡ ಅವ್ರಿಗೆ ಆಗಲ್ಲ, ಅವ್ರು ದಪ್ಪ ಇದ್ದಾರೆ, ಅಲ್ಲಿಂದ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂತಂದೇಳಿ. ನಾನು ಎಕ್ಸ್ಪೆಕ್ಟ್ ಮಾಡಿದಂಥ 3 ಜನ ಇದ್ರು, ಸ್ಪಂದನ ಆಗಿರ್ಬೋದು, ಮ್ಯೂಟೆಂಟ್ ರಘು ಅವ್ರು ಆಗಿರ್ಬೋದು. ಹಂಗಂತ ಮ್ಯೂಟೆಂಟ್ ರಘು ಅವ್ರು ಆಕ್ಟಿವ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ದಪ್ಪ ಇದ್ದಂಥವ್ರಿಗೆ ನೀರಿಂದ ಇಮಿಡಿಯೇಟ್ ಆಗಿ ಎದ್ದು ಹೋಗಂತ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ಅಶ್ವಿನಿ ಗೌಡ ಅವರು ಲಾಸ್ಟ್ಗೆ ಹೋಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಎಲ್ಲರೂ ಕೂಡ ಆಲ್ರೆಡಿ ಹೋಗಿ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರೊಬ್ಬರು ಲೇಟಾಗಿ ಹೋಗಿ ಜಾಯ್ನ್ ಆಗ್ತಾರೆ. ಸೊ ಇವ್ರು ಮಾಡಿದಂಥ ಒಂದು ಮಿಸ್ಟೇಕ್ ಆಲ್ರೆಡಿ ಬಿಗ್ ಬಾಸ್ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಅಶ್ವಿನಿ ಗೌಡ ಅವರು ಸರಿಯಾದ ಟೈಮಲ್ಲಿ, ಸೂಚಿಸಲಾದಂಥ ಒಂದು ಟೈಮಲ್ಲಿ ಹೋಗಿ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡದೇ ಇರೋ ಕಾರಣಕ್ಕೆ ಈ ವಾರ ಈ ಒಂದು ಟಾಸ್ಕಲ್ಲಿ ಇವ್ರು ಸೋತಿದ್ದಾರೆ. ಸೊ ದಿನಸಿ ಸಾಮಗ್ರಿಗಳನ್ನ ಕಳ್ಕೋತಾ ಇದ್ದಾರೆ. ಸೊ ಇದು ನಡೆದಿದೆ. ಅಶ್ವಿನಿ ಗೌಡ ಅವರ ಒಂದು ಮಿಸ್ಟೇಕಿಂದ ಈ ಮನೆಗೆ ಈ ವಾರ ಸಿಗಬೇಕಾದಂಥ ಎಲ್ಲ ದಿನಸಿ ಐಟಮ್ಗಳನ್ನ ಕಳ್ಕೊಂಡಿದ್ದಾರೆ. ಸೊ ಇದನ್ನ ಬಹುಶಃ ನಾಮಿನೇಷನಲ್ಲಿ ಫಸ್ಟ್ ಹೆಸರು ಇವ್ರದ್ದು ಕೂಡ ಆಗ್ಬೋದು, ಅಥವಾ ಸಾಕಷ್ಟು ಜನ ಅದನ್ನ ಅರ್ಥ ಮಾಡ್ಕೋಬಹುದು. ಇಲ್ಲ, ಅವ್ರು ದಪ್ಪ ಇದ್ರು, ಅವ್ರ ಕೈಲಿ ಓಡಕ್ಕಾಗಲಿಲ್ಲ ಅಂತಂದೇಳಿ ಸಾಕಷ್ಟು ಜನ ಅರ್ಥ ಮಾಡ್ಕೋಬಹುದು. ಅಥವಾ ಸಾಕಷ್ಟು ಜನ ಈಗ ಹೇಳಿದ್ನಲ್ಲ, ವಾರಗಳು ಕಡಿಮೆ ಇರೋದ್ರಿಂದ ಒಬ್ಬ ವ್ಯಕ್ತಿ ಹೊರಗಡೆ ಹೋಗೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇರ್ತಾರೆ. ಸೊ ಹಂಗೆ ನೋಡ್ಕೊಂಡಾಗ ಇದನ್ನೇ ಒಂದು ಕಾರಣವಾಗಿ ಇಟ್ಕೊಂಡು ಈ ವಾರ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಇನ್ನು ಸ್ವಲ್ಪ ಟ್ರೈ ಮಾಡ್ಬೋದಾಗಿತ್ತು. ಬಟ್ ನಾವು ಅದನ್ನು ಇವ್ರು ಯಾಕೆ ಈ ರೀತಿ ತಪ್ಪು ಮಾಡಿದ್ರು ಅಂತ ಬೈಯೋಕ್ಕಾಗಲ್ಲ. ಬಿಕಾಸ್ ಅದೊಂದು ಫಿಸಿಕಲ್ ಟಾಸ್ಕ್ ಆಗಿರುತ್ತೆ, ಬ್ರೀತಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅವರ ಒಂದು ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ, ಅವರ ಒಂದು ಫಿಸಿಕಲ್ ಸ್ಟ್ರೆಂತ್ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಹೇಳೋದಾದರೆ ಅದು ಅವ್ರು ಮಾಡಿದಂಥ ಮಿಸ್ಟೇಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಅದು ಹೊಟ್ಟೆ ಉರಿಯುತ್ತೆ. ಯಾಕಂತಂದರೆ ನಮಗೆ ಕಷ್ಟ ಆದರೂ ಕೂಡ, ನಮ್ಮ ಬಾಡಿಗೆ ಕಷ್ಟ ಆದರೂ ಕೂಡ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೂ ಕೂಡ ಬೇರೆ ಕಂಟೆಸ್ಟೆಂಟ್ಗಳಿಗೋಸ್ಕರ ಮಾಡಲೇಬೇಕು. ಯಾಕೆಂದರೆ ಇಲ್ಲಿದ್ದಂಥ ಟಾಸ್ಕ್ ಏನಪ್ಪ ಅಂತಂದರೆ,
ಒಬ್ರು ಹೋಗಿಲ್ಲ ಅಂದ್ರೂ ಕೂಡ ಮನೆಯವರೆಲ್ಲರೂ ಕೂಡ ಸಿಗ್ತಕ್ಕಂಥ ದಿನಸಿ ಐಟಮ್ನ ಕಳ್ಕೊಂತಾರೆ. ಸೊ ಎಲ್ಲರೂ ಎಫರ್ಟ್ ಹಾಕಿ ವೇಸ್ಟ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಶ್ವಿನಿ ಗೌಡ ಅವರು. ಸ್ವಲ್ಪ ಆದಷ್ಟು ಬೇಗ ಎಲ್ರಿಗಿಂತ ಮುಂಚೆ ಫಾಸ್ಟ್ ಆಗಿ ಟ್ರೈ ಮಾಡಬೇಕಾಗಿತ್ತು ಅಂತ ನಾನು ಒಂದು ಅನಿಸಿಕೆ. ಇವ್ರು ಮಾಡಿದಂಥ ಮಿಸ್ಟೇಕ್ ಇಂದ ಕಳ್ಕೊಂಡಿದ್ದಾರೆ. ಇದಕ್ಕೆ ಬೇಜಾರಾಗಿ ಗಿಲ್ಲಿ ಜೊತೆ ಒಂದು ಫೈಟ್ ನಡೆಯುತ್ತೆ. ಬನ್ನಿ ಅದನ್ನೆಲ್ಲ ನೋಡೋಣ. ಸೋತಿದೆ ಹೇಳಿದ್ರೆ ಕೇಳಲ್ಲ. ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ. ಓಕೆ, ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಹಾಗೆ ರಾಶಿಕಾ ಇವರಲ್ಲಿ ಒಂದು ಜಗಳ. ನಾನು ಹೇಳಿದೆ ನಿಮಗೆ ಅಶ್ವಿನಿ ಗೌಡ ಅವ್ರು ಮಾಡಿದಂಥ ಒಂದು ಮಿಸ್ಟೇಕ್ನ, ಇದು ಮಿಸ್ಟೇಕ್ ಅಲ್ಲ, ಅಫ್ಕೋರ್ಸ್ ಇದು ಅವ್ರ ಕೈಲಿ ಆಗ್ಲಿಲ್ಲ ಅಂತಂದೇಳಿ ಸಾಕಷ್ಟು ಜನ ಅರ್ಥ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ರಾಶಿಕಾ ಅವರು ಸೆಂಟ್ರಲ್ ಮಾತಾಡ್ತಾ ಇದ್ದಾರೆ. ಅವ್ರೇನು ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನಿಂದನೂ ಕೂಡ 1-2 ಸಲ ಬ್ಯಾಸ್ಕೆಟ್ ಹೋಗಿತ್ತಲ್ವ ಗಿಲ್ಲಿ ಅಂತಂದೇಳಿ ನಾನು ಹೇಳಿದ್ರು. ನಾನು ಅದನ್ನ ಹೇಳಿದೆ ನಿಮಗೆ, ಗಿಲ್ಲಿಯಿಂದ ಕೂಡ ಮುಂಚೆ ಬ್ಯಾಸ್ಕೆಟನ್ನು ಕಳ್ಕೊಂಡಿದ್ದಿದೆ, ಮನೆಗೆ ಸಿಗ್ತಕ್ಕಂಥ ಐಟಮ್ಗಳನ್ನ ಕಳ್ಕೊಂಡಿದ್ದಿದೆ. ಸೊ ಹಂಗೆ ನೋಡ್ಕೊಂಡಾಗ ಮುಂಚೆ ಎಲ್ಲ ಗಿಲ್ಲಿ ಇಂಟೆನ್ಷನಲಿ ಮಾಡಿದ್ದಲ್ಲ, ಫನ್ ಮಾಡೋದಕ್ಕೆ ಅಂತ ಹೋಗಿ ಕಳ್ಕೊಂಡಿದ್ದು. ಬಟ್ ಇಲ್ಲಿ ಕೂಡ ಅಶ್ವಿನಿ ಅವರು ಇಂಟೆನ್ಷನಲಿ ಮಾಡಿದ್ದಲ್ಲ, ಇದು ಅವರ ಒಂದು ಫಿಸಿಕಲ್ ಎಫರ್ಟ್ಗೆ ಆಗದೆ ಇರೋ ಕಾರಣಕ್ಕೆ ಆಗಿದ್ದು. ಸೊ ಇದು ಇಬ್ಬರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈಗ ರಾಶಿಕಾ ಇದ್ರಲ್ಲಿ ಸೆಂಟ್ರಲ್ ಎಂಟರ್ ಆಗಿ ಅಶ್ವಿನಿ ಅವರಿಗೆ ಮಾತಾಡಬೇಡ ಅನ್ನೋ ರೀತಿ ಒಂದು ಎತ್ತು ಕೊಡ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಗಿಲ್ಲಿ ಒಂದು ಮಾತನ್ನು ಹೇಳ್ದ. ಸೊ ಹಾಗಾದ್ರೆ ನಾನು ಮಾಡಿದ್ದು ಅಂತಂದೇಳಿ ಮಾಡ್ತಾ ಇದ್ದಾರೆ ಅಂತಂದೇಳಿ ಈಗ ಗಿಲ್ಲಿ ಕಣ್ಣಿಗೆ ಇದು ರಿವೆಂಜ್ ಆಗಿ ತಗೋತಾ ಇದ್ದಾರೆ ಅನ್ನೋ ರೀತಿ ಅದು ಅನಿಸಿದೆ. ಬಟ್ ಅಶ್ವಿನಿ ಅವರು ಅದನ್ನ ಕ್ಲಾರಿಟಿ ಕೊಡ್ಬೋದಾಗಿತ್ತು. ನಿಜವಾಗ್ಲೂ ನನ್ನ ಕೈಲಿ ಆಗಲಿಲ್ಲ, ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ, ಆಗಲಿಲ್ಲ ಅಂತಂದೇಳಿ ಅವ್ರು ಒಂದು ಮಾತು ಹೇಳಿದ್ರು ಕೂಡ ಒಪ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರ್ತಿತ್ತು. ಬಟ್ ಅವ್ರು ಅದನ್ನು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಅದನ್ನು ಆರ್ಗ್ಯೂ ಮಾಡೋಕ್ಕೆ ಹೋಗ್ತಾರೆ. ಅದೇನೋ ನಡೀತಾ ಇದೆ. ಸೊ ಒಟ್ಟಲ್ಲಿ ಹೇಳಿದಾಗೆ ಬಹುಶಃ ಈ ವಾರದ ನಾಮಿನೇಷನ್ನಲ್ಲಿ ಇದೇ ಒಂದು ರೀಸನ್ ಆಗಿ, ಮೊದಲನೇ ಒಂದು ರೀಸನ್ ಆಗಿ ಇದು ಕನ್ವರ್ಟ್ ಆಗ್ಬೋದು ಅನಿಸ್ತಾ ಇದೆ. ನಾನು ಬೇಕು ಅಂತ ಮಾಡಲ್ಲ ಎಲ್ಲ ರೌಂಡ್ ಅಲ್ಲಿ. ಓಕೆ, ಸಿಗಾಕೊಂಡ್ರು. ಕೊನೆಯದಾಗಿ ಅಶ್ವಿನಿ ಗೌಡ ಅವ್ರನ್ನ ಮಾತು ಹೇಳಿದ್ರು, ಬೇಕು ಅಂತಾನೆ ಮಾಡಿದ್ದು ಏನಿವಾಗ ಅಂತ ಹೇಳಿದ್ರು. ನಾನು ಹೇಳಿದೆ ನಿಮಗೆ, ಇದನ್ನೇ ಕಾಯ್ತಾ ಇರ್ತಾರೆ ಬರ್ತಾ ಕಂಟೆಸ್ಟೆಂಟ್ಗಳು, ಒಂದು ರೀಸನ್ ಸಿಗೋದನ್ನೇ ಕಾಯ್ತಾ ಇರ್ತಾರೆ ಅಂತಂದೇಳಿ. ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇದೇ ಒಂದು ರೀಸನ್ ಅನ್ನ ಬೇಕು ಅಂತಾನೆ ನಾನು ಮಾಡಿದೆ ಅಂತಂದೇಳಿ ಹೇಳ್ದಂತ ಈ ಒಂದು ರೀಸನ್ ಅನ್ನ ಕಾವ್ಯ ಹಿಡ್ಕೊಂತಾರೆ, ರಕ್ಷಿತಾ ಕೂಡ ಹಿಡ್ಕೊಂತಾಳೆ, ಮಾಳು ಕೂಡ ಹಿಡ್ಕೊಂತಾರೆ, ಧನುಷ್ ಕೂಡ ಹಿಡ್ಕೊಂತಾರೆ, ಮ್ಯೂಟೆಂಟ್ ರಘೋರ್ ಹಿಡ್ಕೊಂತಾರೆ, ಪ್ಲಸ್ ಗಿಲ್ಲಿ ಕೂಡ. ಸೊ ಇಷ್ಟು ನಾಮಿನೇಷನ್ ಲೀಸ್ಟ್ ಬಂದ್ರೆ ಮುಗಿದೋಯ್ತು. ಸೊ ನಾಮಿನೇಟ್ ಮಾಡ್ದಂಗೆ ಲೆಕ್ಕ. ವೋಟಿಂಗ್ ಮೂಲಕದಲ್ಲಿ ಏನಾದರೂ ನಡೀತು ಅಂತಂದ್ರೆ ಆಟೋಮೆಟಿಕ್ಲಿ ಈ ಥರ ಆಗೋಗುತ್ತೆ. ಸೊ ಅಶ್ವಿನಿ ಗೌಡ ಅವರು ಈ ಒಂದು ಮಾತನ್ನು ಹೇಳ್ಬಾರ್ದಾಗಿತ್ತು. ನನ್ನ ಕೈ ನಿಜವಾಗ್ಲೂ ಆಗಲಿಲ್ಲ, ದಯವಿಟ್ಟು ಮನೇಲಿರ್ತಕ್ಕಂಥ ಎಲ್ರಿಗೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ರೆ ಆಗೋಗ್ತಾ ಇತ್ತು. ಬಿಕಾಸ್ ನನ್ನಿಂದ ಎಲ್ಲರೂ ಮನೇಲಿರ್ತಕ್ಕಂಥ ಅಷ್ಟು ಜನ ಕೂಡ ಕಳ್ಕೊಂಡಿದ್ದಾರೆ ಅಂತಂದಾಗ ಅದು ನನ್ನ ತಪ್ಪಾಗುತ್ತೆ. ನನ್ನ ಕೈಲಿ ಆಗಿಲ್ಲ ಅಂದ್ರೂ ಕೂಡ, ಆಗಿದೆ ಅಂದ್ರೂ ಕೂಡ ಅದು ನನ್ನ ತಪ್ಪೇ ಆಗುತ್ತೆ. ಸೊ ಎಲ್ರಿಗೂ ಸಾರಿ ಅಂತ ಒಂದು ಕೇಳ್ಬಿಟ್ಟಿದ್ರೆ ಆಗೋಗ್ತಾ ಇತ್ತು. ತುಂಬ ದೊಡ್ಡವರಾಗ್ತಾ ಇದ್ರು. ಅದನ್ನು ಹೊರತುಪಡಿಸಿ ಜಗಳಕ್ಕೆ ಕೇಳೋದು, ಬೇಕು ಅಂತಾನೆ ಮಾಡಿದೆ ಏನಿವಾಗ ಅಂತಂದೇಳಿ ಆಟಿಟ್ಯೂಡ್ ತೋರಿಸಿದಾಗ ಅದೇನು ಅನ್ಸುತ್ತೆ ಅಂದರೆ ಇಂಟೆನ್ಷನಲಿ ಮಾಡಿದ್ರು ಇವರು, ಇದು ಬೇಕು ಅಂತ ಮಾಡಿದ್ರು. ಯಾವುದೋ ಗಿಲ್ಲಿ ಮೇಲೆ ಇರ್ತಕ್ಕಂಥ ಸಿಟ್ಟಿಗೆ, ಗಿಲ್ಲಿ ಯಾವಾಗ ಮುಂಚೆ ಒಂದ್ಸಲ ಅವ್ನು ಮಾಡಿದ್ದ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಮನೇಲಿ ಎಲ್ರಿಗೂ ಕೂಡ ಪನಿಷ್ ಮಾಡ್ದಂಗೆ ಆಯಿತು ಅಂತಂದೇಳಿ ಮನೇಲಿ ಇರ್ತಕ್ಕಂಥ ಉಳಿದ ಕಂಟೆಸ್ಟೆಂಟ್ಗಳು ಇದನ್ನ ತಗೊತಾರೆ. ಸೊ ಗೊತ್ತಿಲ್ಲ, ಇದನ್ನ ಅಶ್ವಿನಿ ಗೌಡ ಅವರು ಮುಂದಿನ ದಿನಗಳಲ್ಲಿ ಅಂದರೆ ಈ ವಾರದ ದಿನಗಳಲ್ಲಿ ಇದನ್ನು ನಾಮಿನೇಟ್ ಆಗಿ ಫೇಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಈ ವಾರದ ಬಿಗ್ ಬಾಸ್ ಮೊದಲ ದಿನದ ಮೊದಲ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಏನಾದರೂ ಮಿಸ್ ಆಗಿದ್ರು ಕೂಡ ಅದನ್ನು ನೀವು ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮಧ್ಯಾಹ್ನದ ಒಂದು ಪ್ರೊಮೋ ಬರುತ್ತೆ, ಅದರ ರಿವ್ಯೂ ಕೂಡ ಇಮಿಡಿಯೇಟ್ಲಿ ಬರುತ್ತೆ. ಅದನ್ನು ಹೊರತುಪಡಿಸಿ ಏನಾದರೂ ಎಪಿಸೋಡ್ ರಿವ್ಯೂ ಬೇಕಿತ್ತು ಅಂತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ. ಸೊ ಕೊನೆಯದಾಗಿ ಮತ್ತೊಮ್ಮೆ ಕೇಳ್ಕೊತಾ ಇರೋದಿಷ್ಟೇ, ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಒಂದು ಚಾನಲ್, ನನ್ನ ಒಂದು ವಿಡಿಯೋ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.